ಏರೋಸ್ಪೇಸ್ ಪಾರ್ಕ್ಗೆ 1,777 ಎಕರೆ ಭೂ ಸ್ವಾಧೀನ ವಿರೋಧಿಸಿ ಪ್ರತಿಭಟಿಸ್ತಾ ಇರುವ ರೈತರ ಮನವೊಲಿಸುವುದಕ್ಕೆ ಸಿದ್ದರಾಮಯ್ಯ ಸಭೆಯನ್ನ ನಡೆಸಲಿದ್ದಾರೆ. ಏರೋಸ್ಪೇಸ್ ಪಾರ್ಕ್ಗೆ 1,777 ಎಕರೆ ಭೂ ಸ್ವಾಧೀನಕ್ಕೆ ವಿರೋಧಿಸಿ ರೈತರು ಪ್ರತಿಭಟಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ರೈತರ ಮನವೊಲಿಸುವುದಕ್ಕೆ ಸಿದ್ದರಾಮಯ್ಯ ಸಭೆಯನ್ನ ಕರೆದಿದ್ದಾರೆ. ದೇವನಹಳ್ಳಿಯ ರೈತರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್ ನಡೆಸಲಿದ್ದಾರೆ. ಬೆಳಗ್ಗೆ 11:30ಕ್ಕೆ ವಿಧಾನಸೌಧದಲ್ಲಿ ರೈತರ ಜೊತೆ ಮೀಟಿಂಗ್ ನಿಗದಿಯಾಗಿದೆ. ಯೋಜನೆ ಬಗ್ಗೆ ಮನವರಿಕೆ ಮಾಡಿ ಮನವೊಲಿಸಲಿದ್ದಾರೆ ಸಿಎಂ. ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಎಂಬ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಲಿದ್ದಾರೆ. ಉದ್ದೇಶಿತ ಹೈಟೆಕ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಪಾರ್ಕ್ ಅಭಿವೃದ್ಧಿಗಾಗಿ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿ ವ್ಯಾಪ್ತಿಯ 13 ಗ್ರಾಮಗಳಲ್ಲಿ ಭೂ ಸ್ವಾಧೀನ ನೋಟಿಫಿಕೇಶನ್ ನೀಡಲಾಗಿದೆ. ಇದನ್ನು ಖಂಡಿಸಿ ರೈತರು ಪ್ರತಿಭಟಿಸ್ತಾ ಇದ್ರು. ಈ ಪ್ರತಿಭಟಿಸ್ತಾ ಇರುವಂತಹ ರೈತರ ಮನವೊಲಿಸೋದಕ್ಕೆ ಸಿಎಂ ಇಂದು ಸಭೆಯನ್ನ ನಡೆಸಲಿದ್ದಾರೆ. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಎಚ್.ಕೆ. ಪಾಟೀಲ್, ಎಂಬಿ ಪಾಟೀಲ್, ಕೆಎಚ್ ಮುನಿಯಪ್ಪ ಹಾಗೂ ಬಿಎಸ್ ಸುರೇಶ್ ಜೊತೆ ಹಾಗೂ ಅಧಿಕಾರಿಗಳ ಜೊತೆ ಪೂರ್ವಭಾವಿ ಸಭೆಯನ್ನ ನಡೆಸಿದ್ರು ಸಿಎಂ. ಅಧಿಕಾರಿಗಳಿಂದ ಯೋಜನೆ ಮತ್ತು ರೈತರ ಮನವೊಲಿಕೆಗೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಎಂಬ ಬಗ್ಗೆ ಮಾಹಿತಿಯನ್ನ ಕೂಡ ಸಿಎಂ ಪಡೆದಿದ್ದಾರೆ. ಇಂದು ರೈತರಿಗೆ ಯೋಜನೆಗಳ ಬಗ್ಗೆ ಮನವರಿಕೆ ಮಾಡಿ ಮನವೊಲಿಸಲಿದ್ದಾರೆ ಸಿಎಂ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರ್. ರಾಚಪ್ಪ, ಈ ಒಂದು ಏರೋಸ್ಪೇಸ್ ಪಾರ್ಕ್ಗೆ ಸಂಬಂಧಪಟ್ಟಂತೆ ಏನು ಭೂ ಸ್ವಾಧೀನ ಈ ನೋಟಿಫಿಕೇಶನ್ನ ವಿರೋಧಿಸಿ ರೈತರು ಪ್ರತಿಭಟಿಸ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಅವರನ್ನ ಮನವೊಲಿಸೋದಕ್ಕೆ ಸಿದ್ದರಾಮಯ್ಯ ಇಂದು ಬೆಳಿಗ್ಗೆ 11:30ಕ್ಕೆ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಸೊ ಯಾರೆಲ್ಲ ಭಾಗಿಯಾಗಲಿದ್ದಾರೆ, ಏನೆಲ್ಲ ಚರ್ಚೆ ಆಗುತ್ತೆ ಅಂತ? ಚಿಂತನೆ ಈ ಒಂದು ರೈತರ ಒಂದು ಹೋರಾಟ ಏನಿದೆ ಹಲವಾರು ದಿನಗಳಿಂದ ನಡೀತಾ ಸುಮಾರು 1,000 ದಿನಗಳನ್ನ ಕಳೆದಿದೆ ರೈತರ ಹೋರಾಟ. ಈ ಒಂದು ಚನ್ನರಾಯಪಟ್ಟಣ ಮತ್ತು ದೇವನಹಳ್ಳಿ ಭಾಗದಲ್ಲಿ ಏರೋಸ್ಪೇಸ್ ಪಾರ್ಕ್ಗೆ ಒಟ್ಟು 1,777 ಎಕರೆ ಜಮೀನು ನೋಟಿಫಿಕೇಶನ್ 2021 ಮಾಡಲಾಗಿತ್ತು. ಮತ್ತೆ ಅಧಿಕೃತವಾಗಿ 2022ರಲ್ಲಿ ಅಧಿಕೃತ ನೋಟಿಫಿಕೇಶನ್ ಮೂಲಕ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ರಾಜ್ಯ ಸರ್ಕಾರ ಆರಂಭಿಸಿದ್ದು KDB ಮೂಲಕ ಆರಂಭಿಸಿತು. ಈ ಒಂದು ಏರೋಸ್ಪೇಸ್ ಪಾರ್ಕ್ ಅನ್ನ ನಿರ್ಮಾಣ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡು ಡಿಫೆನ್ಸ್ ಇತ್ತೀಚೆಗೆ ನಡೆದಂತಹ ಬಂಡವಾಳ ಹೂಡಿಕೆದಾರರ ಸಮ್ಮೇಳನದಲ್ಲೂ ಸಹ ಈ ಒಂದು ಪ್ರದೇಶದಲ್ಲಿ ಬೋಯಿಂಗ್ ಕಂಪನಿ ಸೇರಿದಂತೆ ವಿವಿಧ ಕಂಪನಿಗಳು ಈ ಒಂದು ಭಾಗದಲ್ಲಿ ಅವರು ಹೂಡಿಕೆಯನ್ನ ಮಾಡ್ಲಿಕ್ಕೆ ತೀರ್ಮಾನ ಕೈಗೊಂಡಿದೆ ಮತ್ತು ಅದಕ್ಕೆ ಅಗತ್ಯ ಭೂಮಿಗಳನ್ನ ಕೊಡ್ಲಿಕ್ಕೂ ಸಹ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡು ನೋಟಿಫಿಕೇಶನ್ ಹೊರಡಿಸಿತ್ತು. ಆದ್ರೆ ಈ ಒಂದು ನೋಟಿಫಿಕೇಶನ್ ರೈತರು ವ್ಯಾಪಕ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಸುಮಾರು ನಿರಂತರವಾಗಿ ಧರಣಿ ಮತ್ತು ಹೋರಾಟ ನಡೆಸಿದ ಕಾರಣಕ್ಕೋಸ್ಕರ ಇತ್ತೀಚೆಗೆ ಮುಖ್ಯಮಂತ್ರಿಗಳು, ಸಚಿವ ಎಚ್.ಕೆ. ಪಾಟೀಲ್ ಇರ್ಬೋದು, ಅದೇ ರೀತಿ ಸಚಿವ ಎಂಬಿ ಪಾಟೀಲ್ ನೇತೃತ್ವದಲ್ಲಿ ಒಂದು ಸಭೆ ನಡೆಸಿ ಸುಮಾರು 500 ಎಕರೆ ಜಮೀನಿನ 498 ಎಕರೆ ಅಂತಂದ್ರೆ ಆ ಒಂದು ಜಮೀನಲ್ಲಿ ಎಲ್ಲೆಲ್ಲಿ ತೋಟಗಳಿವೆ ಮತ್ತು ಮನೆಗಳಿವೆ ಮತ್ತು ಅದೇ ರೀತಿ ಫಾರ್ಮ್ ಹೌಸ್ಗಳಿವೆ ಅಂತಹ ಪ್ರದೇಶಗಳನ್ನ ಕೆರೆ ಇರ್ಬೋದು ಮತ್ತೆ ತೋಟಗಾರಿಕೆ ಇರುವಂತ ಪ್ರದೇಶಗಳನ್ನ ಹೊರತುಪಡಿಸಿ ಉಳಿದ ಜಮೀನುಗಳನ್ನ ಸ್ವಾಧೀನಪಡಿಸ್ಕೋಬೇಕು ಅಂತ ತೀರ್ಮಾನವನ್ನ ಕೈಗೊಳ್ಳಲಾಗಿತ್ತು. ಅದರಂತೆ ಸುಮಾರು 500 ಎಕರೆ ಜಮೀನನ್ನ ಈ ಒಂದು ನೋಟಿಫೈಯಿಂದ ಕೈ ಬಿಡಲು ಸರ್ಕಾರ ತೀರ್ಮಾನ ಕೈಗೊಂಡು ನೋಟಿಫಿಕೇಶನ್ ಸಹ ಮಾಡುವಂತ ಪ್ರಯತ್ನ ಮಾಡಿತ್ತು. ಆದ್ರೆ ಉಳಿದಂತ ರೈತರು ಸುಮಾರು 13 ಗ್ರಾಮಗಳ ರೈತರು ನಾವು ಯಾವುದೇ ಕಾರಣಕ್ಕೂ ಭೂಮಿಯನ್ನ ಬಿಟ್ಕೊಡಕ್ ಸಾಧ್ಯ ಇಲ್ಲ, ನಮ್ಗಿರುವಂತ ಏಕೈಕ ಭೂಮಿ ಇದನ್ನ ನಾವು ಕಳ್ಕೊಂಡು ರಾಜ್ಯ ಸರ್ಕಾರ ಯಾವುದೇ ಪರಿಹಾರ ಇರ್ಬೋದು ಅಥವಾ ಯಾವುದೇ ಉದ್ಯೋಗದ ಆಫರ್ ಇರ್ಬೋದು ಅಥವಾ ಪರಿಹಾರದ ಆಫರ್ನ ನಮಗೆ ಬೇಕಾಗಿಲ್ಲ, ನಮಗೆ ನಮ್ಮ ಜಮೀನನ್ನ ಉಳಿಸ್ಕೊಡಿ ಅಂತ ಹೋರಾಟವನ್ನ ಮುಂದುವರಿಸಿದ್ದಾರೆ. ಅದಕ್ಕಾಗಿ ಮೇಧಾ ಪಾಟ್ಕರ್ ಸೇರಿದಂತೆ ರೈತ ಕಿಸಾನ್ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷ ರಾಕೇಶ್ ಟಿಕ್ಕಾಯತ್ ಸೇರಿದಂತೆ ಹಲವಾರು ನಾಯಕರುಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ರಾಜ್ಯ ಸರ್ಕಾರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಪ್ರಕಾಶ್ ರಾಜ್ ಅವರು ಈ ಒಂದು ಹೋರಾಟದ ಮುಂಚೂಣಿ ನಾಯಕತ್ವವನ್ನು ವಹಿಸಿಕೊಂಡು ಮೊನ್ನೆ ನಡೆದಂತಹ ದೆಹಲಿನಲ್ಲೂ ಸಹ ಈ ಒಂದು ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ಒಂದು ಅರ್ಜಿಗಳ ಸಮಿತಿ ಮುಂದೆ ದೂರನ್ನು ಸಹ ದಾಖಲಿಸಲಾಗಿದೆ. ಹೀಗಾಗಿ ಈ ಒಂದು ಹೋರಾಟ ಸ್ವರೂಪ ಪಡ್ಕೊತಿರೋ ಕಾರಣಕ್ಕೋಸ್ಕರ ಕಳೆದ ವಾರ ಮುಖ್ಯಮಂತ್ರಿಗಳ ಫ್ರೀಡಂ ಸಂಪರ್ಕ ಕಡಿತವಾಗಿದೆ. ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಈ ರೈತರು ಈ 1,777 ಎಕರೆ ಏರೋಸ್ಪೇಸ್ ಪಾರ್ಕ್ಗಾಗಿ ಭೂ ಸ್ವಾಧೀನ ನೋಟಿಫಿಕೇಶನ್ ನೀಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ರೈತರು ಇದನ್ನು ವಿರೋಧಿಸಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಹಲವು ತಿಂಗಳ ಕಾಲ ಈ ಪ್ರತಿಭಟನೆ ನಡೆಯಿತು. ಇನ್ನು ಈಗ ರೈತರ ಮನವೊಲಿಸೋದಕ್ಕೆ ಸಿದ್ದರಾಮಯ್ಯ ಸಭೆಯನ್ನ ಮಾಡಲಿದ್ದಾರೆ. ದೇವನಹಳ್ಳಿಯ ರೈತರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ನಡೆಸಲಿದ್ದಾರೆ. ಬೆಳಗ್ಗೆ 10:30ಕ್ಕೆ ವಿಧಾನಸೌಧದಲ್ಲಿ ರೈತರ ಜೊತೆ ಮೀಟಿಂಗ್ ನಿಗದಿಯಾಗಿದೆ.